ಏನು ಮಾಡಕ್ಕಾಗಲ್ಲ ಗೈಸ್, ಹಣೆ ಬರಕ್ಕೆ ಹೊಣೆ ಯಾರು ಹೇಳಿ. ಫ್ರೆಂಡ್ಸ್ ಇಬ್ರು ಇಲ್ಲಿ ಮೆಟ್ಲಲ್ಲಿ ಎತ್ಕೊಂಡು ಕರ್ಕೊಂಬಂದ್ರು ನನ್ನ. ಫುಲ್ಲು ಖುಷಿ ಆಗೋಯ್ತು ಗೈಸ್, ಫುಲ್ ಹ್ಯಾಪಿ 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 ಹ್ಯಾಪಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನನ್ನ ಕಾಲ್ ಪರಿಸ್ಥಿತಿ ಹೇಗಿದೆ ಅಂತ. ಸೊ ನೋಡಿ ನಾವೆಲ್ಲ ಹೋಗ್ತಾ ಇದೀವಿ ಗೈಸ್, ಹೇಳ್ರು ಇನ್ಯಾರನ್ನ ಹೇಳ್ತಾ ಇದೀನಿ ನಾನು. ಗೈಸ್ ಹಿಂಗೆ ವಿಡಿಯೋದಲ್ಲಿ ಮಾನ ಮರ್ಯಾದೆ ಹೋಗ್ಬಾರ್ದು ಅಂತ ಹಿಂಗೆಲ್ಲ ಹೇಳ್ತಾರೆ. ನಾವು ಡೆವಿಲ್ ಮೂವಿಗೆ ಹೋಗ್ತಾ ಇದೀವಿ, ಕುಂಟ್ಕೊಂಡಾದ್ರೂ ಹೋಗ್ಬೇಕು, ನಮ್ಮ ಬಾಸ್ ಮೂವಿ ಅದು, ಹಾಗಾಗಿ ಹೋಗ್ತಾ ಇದೀವಿ. ಕೆಂಬರ್ತದೆ, ಏನು ಮಾಡಕ್ಕಾಗಲ್ಲ. ನಾನು ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಬಂದಿದ್ದೀನಿ, ಇವರಿಬ್ರು ಕಳ್ರು ಹೇಳಿಲ್ಲ. ಎಕ್ಸಾಮ್ ಮುಗಿಸ್ಕೊಂಡು ನಾವು ಎಕ್ಸಾಮ್ ಓದ್ಕೊಂಡೇ ಇಲ್ಲ ಈ ಸಬ್ಜೆಕ್ಟು, ಆದ್ರೂ ಏನೋ ಒಂದು ಬರ್ದ್ಬಿಟ್ಟು ಬೇಗ ಟಕ್ ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದಿದೀವಿ. ಬಟ್ ನಾನು ಯೂಶಲಿ ಸ್ಲೋ ರೈಟರ್. ನಮ್ಮ ಅಪ್ಪ ಅಮ್ಮ ನಾವು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದೀವಿ ಅಂತ ಅವಳು ಎಕ್ಸಾಮೇ ಬರ್ದಿಲ್ಲ, ಕಾರಲ್ಲೇ ಕುತ್ಕೊಂಡಿದ್ದಾಳೆ ಬೆಳಗ್ಗೆಯಿಂದ. ಮುಚ್ಚು ಎಲ್ಲಿ ನಂಗೆಲ್ಲ ಮಾಡ್ತೀನಿ, ನೋಡೋಣ ಗೈಸ್, ರಿಸಲ್ಟ್ ಬರ್ಲಿ ಅವಾಗ ನೋಡೋಣ. ಬಟ್ ಏನಂದ್ರೆ ನಾನ್ ಸ್ಲೋ ರೈಟರ್, ಏನು ಗೊತ್ತಿಲ್ಲ ಅಂದ್ರೆ ಏನೋ ಒಂದ್ ಬರ್ದ್ಬಿಟ್ಟು ಬಂದಿದೀನಿ. ಇವರೆಲ್ಲ ಅದನ್ನೇ ಮಾಡಿದ್ದಾರೆ. ಏನು ಮಾಡಕ್ಕಾಗಲ್ಲ ಗೈಸ್, ಹಣೆ ಬರಕ್ಕೆ ಹೊಣೆ ಯಾರು ಹೇಳಿ. ಇವಾಗ ಮಾಲ್ ಅಲ್ಲಿ ಕುಂಟ್ಕೊಂಡ್ ಹೋಗೋದಿರೋದ್ ಮಜಾ ಇವರೇ ನೋಡ್ಕೊಳ್ತೀನಿ ಅಂತ ಅಂದಿದ್ದಾರೆ. ಏನ್ ಟಾಸ್ಕ್ ಮುಚ್ಚು, ಏನು ಇಲ್ಲ, ಅದ್ ಮಾಡೋಣ ಒಂದಿನ. ಸೊ ಇವಾಗ ನಾವು ಗ್ಲೋಬಲ್ ಮಾಲ್ಗೆ ಹೋಗ್ತಾ ಇದೀವಿ ಗೈಸ್, ಬನ್ನಿ ಹೋಗೋಣ. ಮೂವಿ ಹೆಂಗಿತ್ತು ಈ ವ್ಲಾಗ್ ಅಲ್ಲಿ ನಾನು ರಿವ್ಯೂ ಕೊಡ್ತೀನಿ. ಸೊ ಹಿಂದೆ ಕುತ್ಕೊಂಡು ನೀನು ಆರಾಮಾಗಿ ಕಾಲ್ ನೀಡ್ಕೊಂಡು ಅಂತ ಇಲ್ಲಿ ಹಿಂದೆ ಕುಣಿಸಿದ್ದಾರೆ ಇಬ್ರು. ಸೊ ಇವಾಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದೀವಿ ನಾವು. ನೋಡಿ ಇಲ್ಲಿ ನಾವ್ ನೋಡ್ಕೊಂಡ್ ಬರ್ತೀವಿ, ಹುಷಾರ ಕುತ್ಕೊಂಡಿರೋ ಕಾರ್ ನೋಡ್ಕೊಂಡು. ಕಾರು ನಂಗೆ ಬೇಜಾರ್ ಮಾಡ್ತಾ ಇದ್ದೀರಾ, ಏನ್ ನಾನ್ ಬರ್ಬಾರ್ದಾ? ಕುತ್ಕೋ. ಅವ್ರು ಕಲ್ತಾರ ನಾವೇ ಹೇಳ್ಬೇಕು. ಏನ್ ಕೇಳ್ತೀಯ ಅಂದ್ರೆ ನೋಡಿ ಅವರಿಬ್ರು ಹೆಂಗೆ ಇವ್ರಿಗೆ ವಿಡಿಯೋ ಬರಚಿದ್ದೆ ಹೋಗೋದು. ಭಾಸ್ಕರ್ ಕಲ್ಸ್ಬಿಡ್ಲ. ನಮ್ಮ ಬಾಸ್ ಮೇಲಿರೋ ಅಭಿಮಾನಕ್ಕೆ ನಾವು ಹಿಂಗೆಲ್ಲ ಸಾಹಸ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಅವ್ರು ಹೇಳಿದ್ರು ನಿನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ತೀವಿ ಬಾ ಅಂತೇಳಿ. ಸೊ ಅವ್ರ ಮಾತನ್ನ ಉಳಿಸ್ಕೊಳ್ತಾ ಇದ್ದಾರೆ. ಸೊ ಐ ವೆರಿ ಎಕ್ಸೈಟೆಡ್ ಟು ವಾಚ್ ದ ಮೂವಿ. ಕಾಲೇಜ್ ಸರಿಯಾಗಿದ್ದಿದ್ರೆ ಚೆನ್ನಾಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಬ್ಯಾಡ್ ಟೈಮ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಆ ಟೈಮಲ್ಲಿ ಹೆಂಗಿರಬೇಕು ನಾವು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತೀವಿ ಅಷ್ಟೇ. ಫ್ರೆಂಡ್ಸ್ ಇಬ್ರು ಇಲ್ಲಿ ಮೆಟ್ಲಲ್ಲಿ ಎತ್ಕೊಂಡು ಕರ್ಕೊಂಬಂದ್ರು ನನ್ನ. ಫುಲ್ಲು ಖುಷಿ ಆಗೋಯ್ತು ಗೈಸ್, ಫುಲ್ ಹ್ಯಾಪಿ 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 ಹ್ಯಾಪಿ. ಮೂವಿ ತುಂಬಾ ಚೆನ್ನಾಗಿದೆ. ನೀವು ಕೂಡ ಬಂದು ಥಿಯೇಟರ್ಗೆ ನೋಡಿ. ಡೆವಿಲ್ ಮೂವಿ ಸೂಪರ್ ಆಗಿತ್ತು ನೋಡಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಬುದ್ಧಿ ತೋರಿಸ್ತಾ ಇದ್ದಾಳೆ ನಮ್ಮ ಹುಡುಗಿ.
ಇಲ್ಲಿ ನೋಡಿ ಎಲ್ಲ ಫುಡ್ ಸರ್ವ್ ಮಾಡ್ತಾ ಇದ್ದಾಳೆ ಯಶು ನಮಗಾಗಿ. ನೋಡಿ ಹೆಂಗೆ ನೂಡಲ್ಸ್ ಕಲ್ಸ್ಕೊಂಡು ಕೈಯಲ್ಲಿ ತಿಂತಿದ್ದಾಳೆ. ಫೈನಲಿ ಮೂವಿ ಮುಗಿಸ್ಕೊಂಡು ಬಂದಾಯಿತು. ಇವಾಗ ವೀಲ್ ಚೇರ್ನ ರಿಟರ್ನ್ ಮಾಡಬೇಕು. ಹಾಗಾಗಿ ರಿಟರ್ನ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಊಟ ಮಾಡಿಕೊಂಡು, ಸ್ವಲ್ಪ ಜಾಸ್ತಿನೇ ಊಟ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ, ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಅವ್ರು ಹಿಂಗಿಂದ ಹಂಗೆ ಅವ್ರ ಮನೆಗೆ ಹೋಗ್ತಾರೆ. ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಮ ಮನೆಗೆ ನಾನು ಹೋಗ್ತೀನಿ.